ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಮ್ಯಾ. ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೆ ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ, ಎಲ್ಲ 12 ರಾಶಿಗಳಿಗೆ ಯಾವ ಯಾವ ಬದಲಾವಣೆಗಳಂತಕ್ಕಂಥದ್ದನ್ನ ನೀವು ನಿರೀಕ್ಷೆ ಮಾಡ್ಬೋದು. ಇದೆಲ್ಲವನ್ನ ಮಾಹಿತಿಯನ್ನು ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ರಾಶಿ ಯಾವುದಿದೆ ಖಂಡಿತವಾಗ್ಲೂ ನೀವು ನೋಡ್ಕೋಬೋದಾಗಿದೆ. ಮೊದಲನೇದಾಗಿ ಶುರು ಮಾಡೋದಾದರೆ ಮೇಷ ರಾಶಿಯ ಮಾರ್ಚ್ ತಿಂಗಳ ಒಂದು ಟ್ಯಾರೋ ಭವಿಷ್ಯ ಯಾವ ರೀತಿ ಇರ್ತಾ ಇದೆ ನೋಡೋಣ. ಒಟ್ಟಾರೆ ಹೇಳಬೇಕು ಅಂತಂದರೆ ಮೇಷರಾಶಿಯವ್ರಿಗೆ ಸಾಕಷ್ಟು ನೀವು ಅನುಭವಿಸಿದ್ದೀರಾ, ಕಷ್ಟಗಳನ್ನು ನೋಡಿದ್ದೀರಾ, ನೋವಂತಕ್ಕಂಥದ್ದನ್ನ ನೋಡಿದ್ದೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವರ ವಿಚಾರದಲ್ಲಿ ಬಹಳ ಒಂದು ರಿಗ್ರೆಟ್ ಫೀಲ್ ಇದೆ. ಓಕೆ, ನಾನು ಈ ಒಂದು ವಿಚಾರಕ್ಕೆ ನಾನು ಕೈ ಹಾಕಬಾರ್ದಿತ್ತೇನೋ ಬಹುಶಃ. ಆ್ಯಂಡ್ ಕೈ ಸುಟ್ಕೊಂಡಿರ್ತಕ್ಕಂಥ ಅಥವಾ ಜನರಿಂದ ಮೋಸ ಹೋಗಿರ್ತಕ್ಕಂಥ ಸಂದರ್ಭಗಳು ಸಹ ನಾವು ಇಲ್ಲಿ ನೋಡ್ಬೋದು. ಹಾಗಾದರೆ ಮಾರ್ಚ್ ತಿಂಗಳಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ ಅಂತಂದರೆ, ನಿಮಗೆ ಅಚಾನಕ್ಕಾಗಿ ನಿಮಗೆ ಒಂದು ರೀತಿ ಹಣಕಾಸಿನ ಗೆಲುವು, ಅಥವಾ ಯಾರು ಸಾಲ ತೊಗೊಂಡಿರ್ತಾರೆ, ನಿಮಗೆ ಸತಾಯಿಸ್ತಾ ಇರ್ತಾರೆ, ತುಂಬ ದಿವಸದಿಂದ ಕೊಡ್ತಾ ಇರೋದಿಲ್ಲ. ಹಣದ ಒಂದು ವಿಚಾರಕ್ಕೆ ಬಂದಾಗ ತುಂಬ ಒಂದು ಹಣವನ್ನು ನೀವು ನೋಡ್ತೀರಾ ಅಂತ ಹೇಳ್ಬೋದು. ಸಾಲ ಯಾರು ನಿಮ್ಮಿಂದ ತೊಗೊಂಡಿದ್ದಾರೆ ಅವ್ರು ಹಿಂತಿರುಗಿಸಿ ಕೊಡ್ತಕ್ಕಂಥದ್ದು, ಅಥವಾ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗ್ತಕ್ಕಂಥವ್ರು, ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಇತ್ತು ಅಂತಂದರೆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ನಿಮಗೆ ತುಂಬಾ ಒಂದು ಎತ್ತರ ಮಟ್ಟಿಗೆ ಅದು ನಿಮಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಪರ್ಚುನಿಟೀಸ್ ಗ್ರೋತ್ ಅಂತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ ನಿಮ್ಮ ಒಂದು ವಿಚಾರದಲ್ಲಿ. ಆ್ಯಂಡ್ ನಿಮಗೆ ನಾನು ಹೇಳ್ದಂಗೆ ಕಾಲಚಕ್ರ ಅಂತಕ್ಕಂಥದ್ದು ಬದಲಾಗ್ತಾ ಇದೆ. ಇಷ್ಟು ದಿವಸ ನೀವೇನೋ ಒಂದು ಗೊಂದಲದಲ್ಲಿದ್ರಿ, ನಿಮ್ಮ ಪರ್ಸನ್ ಕರಿಯರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಈ ಒಂದು ವಿಚಾರದಲ್ಲಿ ನಿಮಗೆ ಎಷ್ಟೋ ತಲೆ ಕೆಡಿಸ್ಕೊಂಡಿದ್ರಿ, ಕೆಲಸಗಳಾಗ್ತಾ ಇರಲಿಲ್ಲ ಆನ್ ಟೈಮ್. ಇವಾಗ ನಿಮ್ಮ ಸಮಯ ಶುರು ಆಗ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಒಳ್ಳೆ ಸಮಯ ಅಂತಕ್ಕಂಥದ್ದು ಬರ್ತಾ ಇದೆ. ದೇವರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರ್ತಾ ಇದೆ. ಒಳ್ಳೆಯದಾಗಲಿ ಮೇಷರಾಶಿಯವ್ರಿಗೆ. ಮುಂದಿನ ರಾಶಿ ವೃಷಭ ರಾಶಿಯನ್ನ ನೋಡೋಣ. ಟಾರಸ್. ವೃಷಭ ರಾಶಿಯ ಒಂದು ಮಾರ್ಚ್ ತಿಂಗಳ ಎನರ್ಜೀಸ್ ಯಾವ ರೀತಿ ಇರಲಿದೆ. ಒಂದು ಮೇಜರ್ ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ರಿಷಭ ರಾಶಿಯವ್ರಿಗೆ ಎಮೋಷ್ನಲಿ ಒಮ್ಮೆ ತುಂಬ ನೀವು ಹೇಗಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ರಿ, ತುಂಬ ತಲೆ ಕೆಡ್ಸ್ಕೊತಾ ಇದ್ರಿ, ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗೆಲುವು ಅಂತಕ್ಕಂಥದ್ದು ಸಿಗ್ತಾ ಇರಲಿಲ್ಲ ಇಷ್ಟು ದಿವಸ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ದಿವಸದಿಂದ ಯಾವುದೋ ಒಂದು ವಿಚಾರಕ್ಕೆ ವೆಯ್ಟ್ ಮಾಡ್ತಾ ಇರಿ. ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ಮನೆಯ ಒಂದು ಪ್ರಾಪರ್ಟಿ ಕೋರ್ಟ್ ಕೇಸ್ ನಡೀತಾ ಇರ್ತಕ್ಕಂಥದ್ದಾಗಿರ್ಬೋದು. ಈ ಒಂದು ವಿಚಾರದಲ್ಲಿ ಸರಿಯಾದ ಸಮಯ ಬರಲಿ ಅಂತ ನೀವು ತುಂಬ ಪೇಷನ್ಸ್ ಆಗಿ ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ರಿ. ಅಂತ ಒಂದು ವಿಚಾರದಲ್ಲಿ ನೀವೇನಾದ್ರು ಸಿಕ್ಕಾಕೊಂಡಿದ್ರೆ ಅದಕ್ಕೆ ಒಂದು ಪರಿಹಾರ ಅಂತಕ್ಕಂಥದ್ದು ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗ್ತಾ ಇದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎಂಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರಿಷಭ ರಾಶಿಯವ್ರಿಗೆ. ಯಾಕಂದ್ರೆ ಇಷ್ಟು ದಿವಸ ನಿಮಗೆ ಜನಗಳು ಏನು ಮೋಸ ಮಾಡ್ತಾ ಇದ್ರು, ನಿಮ್ಮನ್ನು ಆಟ ಆಡಿಸ್ತಾ ಇದ್ರು ತುಂಬ. ಆ್ಯಂಡ್ ನೀವು ಎಷ್ಟೇ ಅವ್ರಿಗೆ ಬೇಡ್ಕೊಂಡ್ರು ಅವ್ರಿಗೆ ಒಂದು ಕರುಣೆ ಅಂತಕ್ಕಂಥದ್ದು ಇರಲಿಲ್ಲ. ನಿಮ್ಮನ್ನು ತುಂಬ ಗೋಳು ಇಟ್ಕೊಂಡಿದ್ದಾರೆ, ತುಂಬಾ ಆಟ ಆಡಿಸಿದ್ದಾರೆ ಜನರು ಅಂತಲೇ ಹೇಳ್ಬೋದು. ಇವಾಗ ಆ ಒಂದು ಸಮಯ ಬಂದಿದೆ ವೇರ್ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಕಳೆದು ಒಂದು ಹೊಸ ಲೈಫನ್ನು ನೀವು ಶುರು ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ. ದೇವರ ಒಂದು ಆಶೀರ್ವಾದ ಇರುತ್ತೆ. ಹಾಗೆ ನಿಮ್ಮ ಒಂದು ಗುರಿಯನ್ನು ಮುಟ್ಲಿಕ್ಕೆ ಎಷ್ಟೋ ಜನ ಅನ್ಕೋತಿರ್ತೀರೋ, ಓಕೆ ನಾನು ಇದು ಸಾಧನೆ ಮಾಡಬೇಕು, ಅದೇ ಸರಿಯಾದ ಸಮಯ ಬರ್ತಾ ಇಲ್ಲ, ಅಥವಾ ನನಗೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅಂತ ತುಂಬ ಜನ ತಲೆಗೆಡ್ಸ್ಕೊಂಡಿರ್ತೀರ. ಅಂಥವ್ರಿಗೆ ನಿಮ್ಮ ಗುರಿ ಮುಟ್ಲಿಕ್ಕೆ ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳಬೇಕು ಅಂತಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮುಗಿದು ಒಂದು ಹೊಸ ಜೀವನವನ್ನು ನೀವು ಕಟ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಗ್ತಾ ಇದೆ ಮಾರ್ಚ್ ತಿಂಗಳಲ್ಲಿ. ಒಳ್ಳೆಯದಾಗಲಿ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನ ನೋಡೋದಾದ್ರೆ,
ಮಿಥುನ ರಾಶಿಯವ್ರಿಗೆ ಒಂದು ಆಫರ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಒಂದು ಪ್ರೀತಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರ, ಕರಿಯರ್ ವಿಚಾರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವಿಚಾರದಲ್ಲಿ ಪದೇ ಪದೇ ಸೋಲನ್ನು ಅನುಭವಿಸ್ತಾ ಇದ್ರಿ, ಯಾಕೋ ಕೆಲಸಗಳಾಗ್ತಾ ಇಲ್ಲ, ಏನೋ ಒಂದು ಆಬ್ಸ್ಟಿಕಲ್ಸ್ ಕಾಣಿಸ್ತಾ ಇದೆ, ಅಥವಾ ನನಗೆ ನನ್ನ ಪ್ರಿಪ್ರೇಷನ್ನೇ ಸರಿ ಇಲ್ವಾ ಅನ್ನೋ ಒಂದು ಸೆಲ್ಫ್ ಡೌಟ್ ಸಹ ನೀವು ಪಡ್ತಾ ಇದ್ರಿ. ಆದರೆ ಇವಾಗ ಆ ಒಂದು ಕಾಲ ಅಂತಕ್ಕಂಥದ್ದು ನಿಮಗೆ ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ನಿಮಗೆ ಈ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ, ನಿಮ್ಮ ಮುಂದೆ ತುಂಬ ಆಪ್ಷನ್ಸ್ಗಳಿರೋದು. ಓಕೆ, ನಾನು ಇದು ಮಾಡಿದ್ರೆ ಸರಿನಾ, ಅಥವಾ ಅದು ಮಾಡಿದ್ರೆ ನನಗೆ ಹೆಂಗೆ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಹೇಳಬೇಕು ಅಂದರೆ ದೂರದ ದೇಶ, ಅಬ್ರಾಡ್ ಹೋಗಿ ದುಡಿಬೇಕು ಅನ್ನೋ ಒಂದು ಆಸೆ ಸಹ ಇತ್ತು. ಆ ಒಂದು ಪ್ರಾಸೆಸ್ಸಲ್ಲಿ ಎಷ್ಟೋ ಜನ ಇದ್ದರು ಅಂತಲೇ ಹೇಳ್ಬೋದು. ಆದರೆ ಇವಾಗ ಆ ಒಂದು ಕಾಲ ಅಂತಕ್ಕಂಥದ್ದು ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ವೀಸಾ ಪ್ರೊಸೆಸ್ ಆಗಿರ್ಬೋದು, ಏನೇ ಒಂದು ಡಿಲೇ ಏನಾಗ್ತಾ ಇತ್ತು ಅದಕ್ಕೆ ನಿಮಗೆ ಒಂದು ಪುಷ್ ಸಿಕ್ತಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ರಿ ಅವ್ರಿಗೆ ನಿಮ್ಮ ಪರ್ಸನ್ ಒಟ್ಟಿಗೆ ನೇರ ಭೇಟಿ ಅಂತಕ್ಕಂಥದ್ದು ಆಗ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಖುಷಿಯ ವಿಚಾರ ಅಂತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ನಡೀತಾ ಇದೆ ಫಾರ್ ಮಿಥುನ ರಾಶಿ. ಕರ್ಕಟಕ ರಾಶಿ ನೋಡೋಣ. ನಿಮ್ಮ ಒಂದು ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ ಕರ್ಕಟಕ ರಾಶಿಯವರಿಗೆ ಯಾವ ರೀತಿ ಇರಲಿದೆ, ಏನೆಲ್ಲ ಬದಲಾವಣೆ ಆಗ್ತಾ ಇದೆ. ಸೊ ಕರ್ಕಟ ರಾಶಿಯವ್ರಿಗೆ ಒಂದು ರೀತಿ ಹೇಳೋದಾದರೆ ಸ್ವಲ್ಪ ನಿಧಾನ, ನಾವು ಹೇಳ್ತೀವಿ ನಿಧಾನವೇ ಬೆಸ್ಟ್ ಅಂತ. ಯಾಕಂದರೆ ಇಲ್ಲಿ ನೀವು ಆಲ್ರೆಡಿ ಸಾಕಷ್ಟು ನೋವನ್ನು ನೋಡಿದ್ದೀರಾ, ಎಮೋಷ್ನಲಿ ಡಿಪ್ರೆಷನ್ಗೆ ಸಹ ಹೋಗಿ ತುಂಬ ಅನುಭವಿಸಿದ್ದೀರಾ. ತುಂಬ ಜನ ನಿಮಗೆ ಮೋಸ ಸಹ ಮಾಡಿದ್ದಾರೆ, ನಿಮ್ಮ ಅಡ್ವಾಂಟೇಜನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಮೋಸ ಮಾಡಿ ನಿಮ್ಗೆ ಯಾವ ಥರ ಆಗೋಗಿದೆ ಅಂದರೆ, ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಇದು ನಶ್ವರ, ಅಥವಾ ಇದು ನನಗೆ ಫಲಿತಾಂಶ ಕೊಡೋದೇ ಇಲ್ಲ ಅನ್ನೋ ಒಂದು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇಷ್ಟು ದಿವಸ ಇದ್ರಿ, ರೈಟ್? ಇವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಓಕೆ ನನಗೆ ಈ ಕೆಲಸ ಆಗುತ್ತೆ, ನಾನು ಶ್ರಮ ವಹಿಸಿದ್ರೆ ನನಗೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ, ನಾನು ಮಾಡಬಲ್ಲೆ ಅಂತ ನೀವು ದೃಢ ಮನಸ್ಸಿನಿಂದ ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಏನು ಕಷ್ಟಗಳಿದೆ ಅದು ನಿಧಾನಕ್ಕೆ, ನಾನು ಶೀಘ್ರವಾಗಿ ಆಗುತ್ತೆ ಅಂತ ಹೇಳಲಿಕ್ಕೆ ಹೋಗಲ್ಲ, ತುಂಬ ನಿಧಾನಕ್ಕೆ ನಿಮಗೆ ಒಂದು ಪಾಸಿಟಿವಿಟಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು. ಬಟ್ ಸದ್ಯಕ್ಕಂತೂ ತುಂಬ ನಿಧಾನವಾಗಿ ಕೆಲಸಗಳನ್ನು ಮಾಡೋದು ಉತ್ತಮ. ಯಾವುದೇ ವಿಚಾರ ಇಲ್ಲಿ ನೀವು ಯಾವುದಾದ್ರು ಆಫರ್ ಬಂತು ಅಂದ ಕೂಡಲೇ ಅದನ್ನು ವಿಚಾರ ಮಾಡದೆ ಅಥವಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಡೈರೆಕ್ಟಾಗಿ ಅಪ್ರೂವ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಕೆಲವರು ಮೋಸ ಮಾಡುವಂತಹ ಕೈಗಳು ಜಾಸ್ತಿ ಇದೆ ಮಾರ್ಚ್ ತಿಂಗಳಲ್ಲಿ. ಸೊ ಹಾಗಾಗಿ ಒಂದು ಎಚ್ಚರವನ್ನು ವಹಿಸಿ. ಸೊ ಒಂದಲ್ಲದೆ ಇದ್ದರೆ ಒಂದು 10 ಬಾರಿ ಅದನ್ನು ಪರಿಶೀಲನೆ ಮಾಡಿದ ನಂತರವೇ ನೀವು ನಿರ್ಧಾರವನ್ನು ಕೈಗೊಳ್ಳೋದು ಅತ್ಯುತ್ತಮ ಕರ್ಕಟ ರಾಶಿಯವರಿಗೆ. ಧನ್ಯವಾದಗಳು. ಸೊ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಮಾರ್ಚ್ ತಿಂಗಳ ಒಂದು ಭವಿಷ್ಯ ಯಾವ ರೀತಿ ಇರಲಿದೆ. ಸಿಂಹರಾಶಿಯವ್ರಿಗೆ ನೋಡೋದಾದರೆ ಒಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸೆಲ್ಫ್ ಗ್ರೋತ್, ನಿಮ್ಮನ್ನು ನೀವು ತುಂಬ ಪ್ರೀತಿ ಮಾಡ್ಕೊಳ್ಳುವಂತಹ, ಅಥವಾ ನನ್ನ ಕೆಲಸ ಎಲ್ಲ ಆಗ್ತಾ ಇದೆ, ನಾನು ಅಂದ್ಕೊಂಡಿದ್ದ ಹಾಗೆ ಆಗ್ತಾ ಇದೆ ಅನ್ನೋ ಒಂದು ತೃಪ್ತಿ ಸಿಗುವಂಥ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಸಡನ್ನಾಗಿ ಪಾಸಿಟಿವ್ ಚೇಂಜಸ್ಸನ್ನು ನೋಡ್ತೀರಾ. ಇಷ್ಟು ದಿವಸ ಸಿಂಹರಾಶಿಯವ್ರಿಗೆ ಏನಾದರೂ ವಿಚಾರದಲ್ಲಿ ಗೊಂದಲಗಳು ಅಥವಾ ಒಂದು ನಿರ್ಧಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ನಿಮಗೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ರಿ ಆ್ಯಂಡ್ ಪ್ರಾಪರ್ ಗೈಡೆನ್ಸ್ ಅಂತಕ್ಕಂಥದ್ದು ಇರಲಿಲ್ಲ, ಏನೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ರಿ, ರೈಟ್? ಸೊ ಇವಾಗ ಯಾವ ರೀತಿ ಕಾಲ ಕೂಡ ಬರ್ತಾ ಇದೆ ಅಂದರೆ, ನಿಮಗೆ ಫ್ಯಾಮಿಲಿಯ ಸಪೋರ್ಟ್ ಸಹ ತುಂಬಾ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂಥರ ತೃಪ್ತಿಯ ಭಾವ ಅಂತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಸಿಗ್ತಾ ಇದೆ. ಒಳ್ಳೆಯದಾಗಲಿ ಸಿಂಹರಾಶಿಯವ್ರಿಗೆ. ಸೊ ಮುಂದಿನ ರಾಶಿ ನೋಡೋಣ, ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ. ಸೊ
ಕನ್ಯಾ ರಾಶಿಯವರಿಗೆ ಹೇಳಬೇಕು ಅಂತಂದರೆ ಅಧ್ಯಾತ್ಮದ ಕಡೆ ಸ್ವಲ್ಪ ಒಲವನ್ನು ತೋರ್ತೀರಾ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಮೈಂಡ್ಸೆಟ್ ಏನೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದು ತುಂಬ ಗೊಂದಲ ಆ್ಯಂಡ್ ನೀವು ಹೇಗಂದರೆ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ, ಓಕೆ ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗುರುವಿನ ಒಂದು ಆಶೀರ್ವಾದ ಇರುತ್ತೆ, ಅಥವಾ ನೀವು ಯಾವ ದೈವವನ್ನು ನಂಬ್ತೀರಾ ಆ ದೈವದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೀತಿಯ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಡ್ರೀಮ್ ಪಾರ್ಟ್ನರ್ ಅಥವಾ ಯಾರೋ ಒಂದು ಹೊಸ ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ರೀತಿ ಹೇಳಬೇಕಂದ್ರೆ ಅತ್ಯುತ್ತಮ ಫಲ ಅಂತಕ್ಕಂಥದ್ದು. ಆ್ಯಂಡ್ ನಿಮಗೆ ಏನಾದ್ರು ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಇದ್ದರೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಸ್ವಲ್ಪ ತಡವಾಗಿ ಸಿಗುವಂಥ ಸಾಧ್ಯತೆ ಇರುತ್ತೆ, ಆದರೆ ರಿಸಲ್ಟ್ ಅಂತಕ್ಕಂಥದ್ದು 100% ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯದಾಗಲಿ ಕನ್ಯಾ ರಾಶಿಯವರಿಗೆ. ಮುಂದಿನ ರಾಶಿ ನೋಡೋಣ, ತುಲಾರಾಶಿ. ಸೊ ತುಲಾರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ, ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ. ತುಲಾರಾಶಿಯವರಿಗೆ ನೋಡೋದಾದರೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡನ್ನೂ ನೀವು ತುಂಬಾ ನೋಡಿದ್ದೀರಾ, ರೈಟ್? ಆ್ಯಂಡ್ ನಿಮಗೆ ಇವಾಗ ಯಾವ ಥರ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅಂತಂದರೆ ಯಾವುದೇ ಬಂದ್ರೂ ನಾನು ಸ್ವೀಕಾರ ಮಾಡ್ತೀನಿ, ಅದನ್ನು ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಏನೇ ನಡೀತಾ ಇರ್ಬೋದು ನಿಮ್ಮ ಸುತ್ತಮುತ್ತ, ನಿಮ್ಮ ಕರಿಯರ್, ನಿಮ್ಮ ಜಾಬ್ ರಿಲೇಟೆಡ್ ವಿಚಾರ ಆಗಿರ್ಬೋದು, ಏನೇ ಒಂದು ನಡೀತಾ ಇದ್ರೂ ಒಂದು ರೀತಿ ಕಾಮಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ನಿಮ್ಮ ಪರಿಶ್ರಮಕ್ಕೆ ಯಾಕೆ ನನಗೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವವರು ಮಾರ್ಚ್ ತಿಂಗಳಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಿತಾಂಶ ಸಿಗ್ತಾ ಇದೆ. ಪ್ರೀತಿ ವಿಚಾರವಾಗಿ ಅಥವಾ ನಿಮ್ಗೇನೋ ಒಂದು ಸಮ್ ನ್ಯೂ ಆಪರ್ಚುನಿಟಿ ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಲೇ ಹೇಳ್ಬೋದು ಮಾರ್ಚ್ ತಿಂಗಳಲ್ಲಿ. ಸೊ ಒಟ್ಟಾರೆ ಹೇಳಬೇಕು ಅಂತಲೇ ಒಂದು ಒಳ್ಳೆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ತುಲಾರಾಶಿಯವ್ರಿಗೆ ಇರಲಿದೆ. ಒಳ್ಳೆಯದಾಗಲಿ ತುಲಾರಾಶಿಯವ್ರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಟಾರೋ ಭವಿಷ್ಯ ಯಾವ ರೀತಿ ಇರಲಿದೆ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ ಹೇಳೋದಾದರೆ ಒಂದು ನ್ಯೂ ರಿಲೇಷನ್ಶಿಪ್, ನ್ಯೂ ಬಿಗಿನಿಂಗ್ಸ್, ನ್ಯೂ ಆಪರ್ಚುನಿಟೀಸ್, ಗ್ರೋತ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಒಂದು ಅತ್ಯುತ್ತಮವಾದ ಒಂದು ಟ್ರಿಪ್ಗೆ ಹೋಗೋದಂತಕ್ಕಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಸಾಧನೆಯನ್ನು ನೀವು ಮಾಡ್ತೀರಾ, ಅಥವಾ ಬೇರೆಯವರಿಂದ ನೀವು ಒಂದು ರೆಕಗ್ನಿಷನ್ ಆಗಿರ್ಬೋದು, ಒಂದು ಅವಾರ್ಡ್ಸ್ ಅಂತಕ್ಕಂಥದ್ದನ್ನು ನೀವು ತಗೋತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿಯ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ತುಂಬಾ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಆ್ಯಂಡ್ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಮಾಡ್ಬೋದಾಗಿದೆ. ಆ್ಯಂಡ್ ಯಾವ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಲ್ಲಿ ಒಮ್ಮೆ ಯೋಚನೆ ಮಾಡಿ ನೀವು ಮುಂದುವರಿರಿ. ಯಾಕಂದರೆ ನಿಮಗೆ ಒಮ್ಮೆ ಕನ್ಫ್ಯೂಸ್ ಆಗುತ್ತೆ, ಓಕೆ ನಾನು ಇದರಲ್ಲಿ ಹೂಡಿಕೆ ಮಾಡಬೇಕಾ ಅಥವಾ ಬೇರೆ ಏನಾದರೂ ನಾನು ಶುರು ಮಾಡಬೇಕಾ ಅಥವಾ ಬಿಸ್ನೆಸ್ ಏನಾದರೂ ಮಾಡಬೇಕಾ ನಾನು ಅನ್ನೋದರ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಒಂದು ಮೆಚ್ಯೂರ್ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಯಾರೋ ಬಂದು ಏನೋ ಆಫರ್ ಕೊಡ್ತಾರೆ, ಅದನ್ನು ಇಮಿಡಿಯೇಟಾಗಿ ಅಪ್ರೂವ್ ಮಾಡಿಬಿಡ್ತೀರಾ. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು, ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ನೀವು ತುಂಬ ನೋಡ್ತೀರಾ ವೃಶ್ಚಿಕ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವ್ರಿಗೆ. ಸೊ ಮುಂದಿನ ರಾಶಿ ಧನಸ್ಸು ರಾಶಿ. ಸೊ ಧನಸ್ಸು ರಾಶಿಯ ಮಾರ್ಚ್ ತಿಂಗಳ ಟಾರೋ ಭವಿಷ್ಯ ಯಾವ ರೀತಿ ಇರಲಿದೆ ನೋಡೋಣ. ಸೊ ಧನುಸ್ಸು ರಾಶಿಯವರಿಗೆ ಒಮ್ಮೆ ಹೇಳಬೇಕು ಅಂತಂದರೆ ಒಂದು ಹೊಸ ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ.
ಓಕೆ, ಅದು ನಿಮ್ಮ ಪ್ರೀತಿ ವಿಚಾರವಾಗಿರ್ಬೋದು, ಸಡನ್ ಗುಡ್ ನ್ಯೂಸ್ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ತುಂಬ ಎಷ್ಟೋ ಜನ ನೀವು ಪ್ರೀತಿಯಲ್ಲಿ ನೋಡಿ ಮೋಸ ಹೋಗಿರ್ತೀರಾ, ಅಥವಾ ನನಗೆ ಈ ಜೀವನನೇ ಬೇಡವೇನೋ ಅನ್ನೋ ರೀತಿ ನೀವು ನಡ್ಕೋತಾ ಇರ್ತೀರಾ. ಬಟ್ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಭಗವಂತನ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಕರಿಯರ್ ಆಗಿರ್ಬೋದು, ಒಂದು ಹೊಸ ಶುರುವಾದಂತಕ್ಕಂಥದ್ದನ್ನ ನೀವು ಮಾಡ್ತೀರಾ. ಸೊ ನಿಮ್ಗೆ ಯಾರೆಲ್ಲ ಇಷ್ಟು ದಿವಸ ತುಂಬ ತೊಂದರೆ ಕೊಡ್ತಾ ಇದ್ರು, ಆ ಕಷ್ಟಗಳನ್ನು ನೀವೇನು ಎದುರಿಸ್ತಾ ಇದ್ರಿ, ಆ ಚಾಲೆಂಜಸ್ನ ನೀವೇನು ಫೇಸ್ ಮಾಡ್ತಾ ಇದ್ರಿ, ಅದನ್ನೆಲ್ಲ ಕಳೆದು ಒಂದು ಹೊಸ ಶುರುವಾದಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ಆ್ಯಂಡ್ ಆ ಹೊಸ ಜರ್ನಿ ಅಥವಾ ಹೊಸ ಟ್ರಾನ್ಸ್ಫರ್ಮೇಷನ್ ಏನು ಬರ್ತಾ ಇದೆ ಅದು ನಿಮ್ಮ ಒಳಿತಿಗೆ ಅಂತಾನೆ ನೀವು ಅಂದ್ಕೋಬೇಕಾಗತ್ತೆ. ಸೊ ಯಾವುದೇ ಒಂದು ವಿಚಾರ ಇರ್ಬೋದು, ಸುಮ್ಮನೆ ಅದು ನಡೆಯೋದಿಲ್ಲ, ಅದರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ, ಹಾಗಾಗಿ ಆ ಒಂದು ವಿಚಾರ ನಡೆಯುತ್ತೆ ಅಲ್ವಾ. ಸೊ ಹಾಗಾಗಿ ಏನೇ ಬಂದರೂ ಸ್ವೀಕಾರ ಮಾಡಿ ಧೈರ್ಯದಿಂದ ಅದನ್ನು ಫೇಸ್ ಮಾಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ನೀವು ಅಂದ್ಕೊಂಡು ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟು ಯೂನಿವರ್ಸಲ್ಲಿ ನೀವು ಪ್ರೇಯರನ್ನು ಮಾಡಿ ಮುಂದೆ ಹೋಗಬೇಕಾಗತ್ತೆ ಧನಸ್ಸು ರಾಶಿಯವರು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ? ಮಕರ ರಾಶಿಯವರಿಗೆ ಹೇಳಬೇಕು ಅಂತಂದರೆ, ನೀವೇನೇ ಅಂದ್ಕೊಂಡಿದ್ರು, ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದ್ರು ಯಾಕೋ ಗೊತ್ತಿಲ್ಲ ತುಂಬ ಡಿಸಪಾಯಿಂಟ್ ಆಗ್ತಾ ಇದೆ, ನಾವು ಅಂದ್ಕೊಂಡಿರ್ತಕ್ಕಂಥ ರಿಸಲ್ಟ್ಸ್ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಇಲ್ಲ, ತುಂಬ ಒಂದು ಡಿಸಪಾಯಿಂಟಿಂಗ್ ಎನರ್ಜಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಎಮೋಷ್ನಲ್ ಫ್ಲಕ್ಚುಯೇಷನ್ಸ್ ಅಂತಕ್ಕಂಥದ್ದು ಬಹಳ ನಡೆಯುವಂಥ ಸಾಧ್ಯತೆ ಮಾರ್ಚ್ ತಿಂಗಳಲ್ಲಿ ಇರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ ಮಕರ ರಾಶಿಯವರು, ಯಾಕಂತಂದರೆ ಕೆಲವು ಜನ ನಿಮಗೆ ಮೋಸ ಮಾಡಬೇಕು ಅಂತಲೇ ನಿಮ್ಮ ಲೈಫಲ್ಲಿ ಬರ್ತಾರೆ. ಆ್ಯಂಡ್ ಅವರ ಒಂದು ನಿಮ್ಮನ್ನು ಅವರ ಸ್ವಾರ್ಥಕ್ಕೆ ಬಳಸುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ವ್ಯಕ್ತಿ ನಿಮಗೆ ಬಂದು ಒಂದು ಆಫರ್ ಅಥವಾ ಏನೇ ಒಂದು ಕೊಡ್ತೀನಿ ಅಂತಂದ್ರೂ ಯಾಕೆ ಅದನ್ನು ಕೊಡ್ತಾ ಇದ್ದಾರೆ, ಯಾವ ಒಂದು ಕಾರಣಕ್ಕಾಗಿ ಅದನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ ಮಕರ ರಾಶಿಯವರು. ಒಟ್ಟಾರೆ ನಿಮಗೆ ಒಂದು ಒಳ್ಳೆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ನೀವು ನಂಬಿರ್ತಕ್ಕಂಥ ದೈವ ನಿಮಗೆ ಕೈ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ಸೊ ದೈವವನ್ನು ನಂಬಿ ಮುಂದೆ ಹೆಜ್ಜೆ ಹಾಕಿ ಮಕರ ರಾಶಿ, ಒಳ್ಳೆಯದಾಗಲಿ. ಸೊ ಮುಂದಿನ ರಾಶಿ ಕುಂಭರಾಶಿ. ಸೊ ಕುಂಭರಾಶಿಯ ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ನೋಡೋಣ. ಕುಂಭರಾಶಿಗೆ ಹೇಳಬೇಕು ಅಂದರೆ, ಪ್ರೀತಿಯ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೀವು ಕೇಳ್ಪಡ್ತೀರಾ, ಅಥವಾ ನಿಮ್ಮ ಪಾರ್ಟ್ನರಿಂದ ಒಂದು ಪ್ರಪೋಸಲ್ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪ್ರೀತಿಯ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದು, ಒಂದು ಸಡನ್ ಸರ್ಪ್ರೈಸ್ ಅಂತ ನಾವೇನು ಹೇಳ್ತೀವಿ, ಆ ಥರ ವಿಚಾರಗಳು ನಿಮಗೆ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆದರೆ ಬಹಳ ಎಚ್ಚರ ವಹಿಸಿ, ಯಾಕಂದರೆ ಜನರ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀರುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ ಮಾರ್ಚ್ ತಿಂಗಳಲ್ಲಿ. ಸೊ ನೀವು ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಫೋಟೋಸ್ ಅದು ಇದು ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ರೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಜನರ ದೃಷ್ಟಿ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ತುಂಬ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಅಥವಾ ನೀವೇನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಆ ಒಂದು ದೃಷ್ಟಿಯಿಂದ ನಿಮಗೆ ಆಗುವಂಥ ಕೆಲಸಗಳು ಸಹ ಒಮ್ಮೊಮ್ಮೆ ನಿಂತು ಹೋಗುತ್ತೆ. ಬಿಕಾಸ್ ಅಷ್ಟು ಭಯಂಕರವಾಗಿರುತ್ತೆ ಜನರ ಒಂದು ದೃಷ್ಟಿ. ಹಾಗಾಗಿ ನೀವು ಎಚ್ಚರವನ್ನು ವಹಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ತುಂಬ ನಿಮ್ಮ ಒಂದು ಪ್ರೈವೇಟ್ ಅಥವಾ ತುಂಬ ಪರ್ಸ್ನಲ್ ಫೋಟೋಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾದರೂ ಇವೆಂಟ್ ನಡೆದ್ರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಸೋಷಿಯಲ್ ಮೀಡಿಯಾಸಲ್ಲಿ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಆದಷ್ಟು ನೀವು ಸಾಲ್ಟ್ ವಾಟರ್ ಬಾತನ್ನು ಮಾಡಿ ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ನೀವು ಹಿಮಾಲಯನ್ ಪಿಂಕ್ ಸಾಲ್ಟ್ನ ಯೂಸ್ ಮಾಡಿಕೊಂಡು ಬಕೆಟ್ ನೀರಲ್ಲಿ ಅದರಿಂದ ಸ್ನಾನ ಮಾಡೋದ್ರಿಂದ ನಿಮಗೆ ಏನು ನೆಗೆಟಿವಿಟಿ ಇದೆ, ದೃಷ್ಟಿ ದೋಷಗಳಂತಕ್ಕಂಥದ್ದು ಏನಿದೆ ಅದು ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯದಾಗಲಿ ಮೀನರಾಶಿಯವ್ರಿಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು 12 ರಾಶಿಗಳ ಒಂದು ಮಾರ್ಚ್ ತಿಂಗಳ ಟ್ಯಾರೋ ಭವಿಷ್ಯ. ಸೊ ನಿಮಗೆ ಯಾವುದೆಲ್ಲ ರೆಸೊನೇಟ್ ಆಯಿತು, ಕನೆಕ್ಟ್ ಆಯಿತು, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.